ಹಾಯ್ ಎಲ್ರಿಗೂ ನಮಸ್ಕಾರ ರೀ. ವೆಲ್ಕಮ್ ಬ್ಯಾಕ್ ಟು ಶಿವ ಸ್ಪೋರ್ಟ್ಸ್. ಸೊ ಇನ್ನೇನು IPL 2 ದಿವಸ ಹೋಯಿತು. ಆ 2 ದಿವಸದ ಮುಂಚೆ ಇವತ್ತಿನ ವಿಡಿಯೋದಾಗ ಏನಂತಿ RCB ವರ್ಸಸ್ SRH ಪ್ಲೇಯಿಂಗ್ 11 ಕಂಪಾರಿಸನ್ ಮಾಡಿದ್ರೆ ಆನ್ ದಿ ಪೇಪರ್ ಯಾರು ಗೆಲ್ತಾರೋ ಅದನ್ನ ಈ ವಿಡಿಯೋ ನೋಡ್ಕೊತ ಹೋಗೋಣ. ಅದಕ್ಕೆ ವಿಡಿಯೋ ಮಸ್ತ್ ಆಗಿರತ್ತೆ. ಸೊ ವಿಡಿಯೋನ ಕೊನೆ ನೋಡ್ರಿ, ಹಂಗೆ ವಿಡಿಯೋಕೊಂಡು ಲೈಕ್ ಮಾಡಿರಿ. IPL 2026 ಓಪನಿಂಗ್ ಮ್ಯಾಚ್ RCB ವರ್ಸಸ್ SRH ನೆಕ್ಸ್ಟ್ ಲೆವೆಲ್ ಮ್ಯಾಚ್. ಅವತ್ತಿನ ಮ್ಯಾಚ್ ಅಂತ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ. ಅದಕ್ಕಿಂತ ಮುಂಚೆ ಮ್ಯಾಚ್ ಆಗೋಕ್ಕಿಂತ ಮುಂಚೆ ಆನ್ ದಿ ಪೇಪರ್ ಯಾರು ಸ್ಟ್ರಾಂಗ್ ಕಾಣಿಸ್ತಾರೆ ಪ್ಲೇಯಿಂಗ್ 11 ನೋಡ್ಕೊತ ಹೋಗೋಣ. ಈ ಕಡೆ RCB ಪ್ಲೇಯಿಂಗ್ 11, SRH ಪ್ಲೇಯಿಂಗ್ 11 ಬೋತ್ ಹೇಳ್ಕೊತ ಹೋಗ್ತೀನಿ ಒಂದೇ ಎಟ್ ಎ ಟೈಮ್. ಫಸ್ಟ್ ನಮ್ಮ RCB ಸಹಿತ ಹಂಗೆ SRH ಹೇಳ್ಕೊತ ಹೋಗ್ತೀನಿ. ನಮ್ಮ RCB ಒಳಗೆ ವಿರಾಟ್ ಕೊಹ್ಲಿ, ಸಾಲ್ಟು, ವೆಂಕಟೇಶ್ ಅಯ್ಯರ್, ರಜತ್ ಪಡಿದಾರ್, ಜಿತೇಶ್ ಶರ್ಮಾ, ಟೀಮ್ ಡೇವಿಡ್, ರೆಮಾರಿಯೋ ಶೆಪರ್ಡ್, ಕೃಣಾಲ್ ಪಾಂಡ್ಯ, ಭುವಿ, ಜೇಕಬ್ ಡಫಿ, ಮಂಗೇಶ್ ಯಾದವ್ ಇವರು ಇದು ನಮ್ಮ RCB ಪ್ಲೇಯಿಂಗ್ 11. ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬ್ಯಾಟಿಂಗ್ ಬಿದ್ದಾಗ ದೇವದತ್ ಪಡಿಕಲ್ ಬರ್ತಾರೋ, ಬಾಲಿಂಗ್ ಇದ್ದಾಗ ಶ್ರೇಯಸ್ ಶರ್ಮಾ ಬರ್ತಾರೆ ನಮ್ಮ RCB ಪ್ಲೇಯಿಂಗ್ 11. ಇನ್ನು SRH ಪ್ಲೇಯಿಂಗ್ 11 ಏನಪ್ಪ ಅಂದ್ರೆ ಅಭಿಷೇಕ್ ಶರ್ಮಾ, ಟ್ರಾವಿಸ್ ಹೆಡ್, ಇಶಾಂಕ್ ಕಿಶನ್, ಲಿಯಾಮ್ ಲಿವಿಂಗ್ಸ್ಟನ್, ಹೆನ್ರಿಚ್ ಕ್ಲಾಸೆನ್, ನಿತೀಶ್ ಕುಮಾರ್ ರೆಡ್ಡಿ, ಅನಿಕೇತ್ ವರ್ಮಾ ಆ್ಯಂಡ್ ಬ್ಯಾಡನ್ ಕರ್ಜ, ಮತ್ತು ಹರ್ಷಲ್ ಪಟೇಲ್, ಜಯದೇವ್ ಉನ್ನರ್ಕಟ, ಶಿವಂ ಕುಮಾರ. ಸೊ ಇದು SRH ದವರು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಅವ್ರ ಕಡೆ ಫಸ್ಟ್ ಬಾಲಿಂಗ್ ಇದ್ದಾಗ ಏನಂತಿ ಜಿಯಾನ್ ಅನ್ಸಾರಿ ಬರ್ತಾರೋ, ಮತ್ತು ನಮ್ಮ ಬ್ಯಾಟಿಂಗ್ ಇದ್ದಾಗ ಸುಮಾರನ್ ರವಿಚಂದ್ರನ್ ಬರ್ತಾರೋ. ಇದು SRH RCB ಪ್ಲೇಯಿಂಗ್ 11. ಇನ್ನು ಒಂದೊಂದಾಗಿ ಕಂಪೇರ್ ಮಾಡ್ಕೊತ ಹೋಗೋಣ. ಏನು ಎಲ್ಲ ಡಿಪಾರ್ಟ್ಮೆಂಟ್ ಓಕೆ. ಓಕೆ, ಫಸ್ಟ್ ಓಪನಿಂಗ್ ವಿರಾಟ್ ಕೊಹ್ಲಿ ಆ್ಯಂಡ್ ಸಾಲ್ಟ್ ನಮ್ಮ RCB ಕಡೆ ಆದರೆ, SRH ಅವ್ರ ಕಡೆ ಅಭಿಷೇಕ್ ಶರ್ಮಾ ಆ್ಯಂಡ್ ಟ್ರಾವಿಸ್ ಹೆಡ್. ಓಕೆ, ಇದು ಒಂದು ಸ್ವಲ್ಪ ಹೆಂಗಾಗೈತಾರೆ, ನೀವು ಅಭಿಷೇಕ್ ಶರ್ಮಾ ವಿರಾಟ್ ಕೊಹ್ಲಿ ಕಂಪೇರ್ ಮಾಡ್ಲಿಕ್ಕಾಗಲ್ಲ. ಒಂದು ಹೈಟ್ ಮುಂದಕ್ಕೆ ಹೋಗಾರು. ನೀವು ಸ್ಟ್ರೈಕ್ ರೇಟ್ ಅದಕ್ಕೆ ಯಾಕೆ ಹೋಗಲ್ಲ, ಇದಕ್ಕೆ ಸ್ಟ್ರೈಕ್ ರೇಟ್ ಬಗ್ಗೆ ತಿನ್ನೇ ಕಟ್ಸೋಲ್ಲ. ಸ್ಟ್ರೈಕ್ ರೇಟ್ ಈಸ್ ಓವರ್ ಹೈಪಿಡ್ ಇನ್ ಕ್ರಿಕೆಟ್ ಅಂತ ಹೇಳ್ಬೇಕು. ಇದಕ್ಕೆ ಕನ್ಸಿಸ್ಟೆನ್ಸಿ ನೋಡ್ತಾರೆ. ಎಲ್ಲಿ ಹೋದ್ರೆ ನೀವು ಎಷ್ಟು ಸ್ಟ್ರೈಕ್ ರೇಟ್ ಲ್ಯಾಡ್ರ್ ನೋಡಂಗಿಲ್ಲ. ನಿಮ್ಮ ಎವರೇಜ್ ಏನೈತಿ 50+ ಎವರೇಜ್ ಇತ್ತಾ, ನೀವು ನೆಕ್ಸ್ಟ್ ಲೈವ್ ಬ್ಯಾಟ್ಸ್ಮನ್. ಸ್ಟ್ರೈಕ್ ರೇಟ್ ಯಾರು ನೋಡಂಗಿಲ್ಲ. ಅದಕ್ಕೆ ಐತಿ ಎವರೇಜ್ ಕಡೆ ಇಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ನೋಡ್ತಾ ಹೋದ್ರೆ ಅಭಿಷೇಕ್ ಶರ್ಮಾಗಿತ್ತ ಹೈ ಅದಾರು ವಿರಾಟ್ ಕೊಹ್ಲಿ. ಸೊ RCB 1 ಪಾಯಿಂಟ್ ಏನೋ ಅಭಿಷೇಕ್ ಶರ್ಮಾ ವಿರಾಟ್ ಕೊಹ್ಲಿ ವಿರಾಟ್ ಕೊಹ್ಲಿ ನೆಕ್ಸ್ಟ್ ಲೆವೆಲ್ ಅದಾರು. ಸೊ ಅದಕ್ಕೆ ಇನ್ನು ಫಿಲ್ ಸಾಲ್ಟ ಮತ್ತು ಟ್ರಾವಿಸ್ ಹೆಡ್ ಬಂದ್ರೆ ಇದು ಡಿಸಿಷನ್ ಮಾಡ್ಲಿಕ್ಕೆ ಹಾರ್ಡ್ ಆಗತ್ತೆ. ಕರೆ ನಾನು ನಾವು ಪಾಯಿಂಟ್ ಕೊಡೋದು ಯಾರಿಗಂದ್ರೆ ಟ್ರಾವಿಸ್ ಹೆಡ್ಗೆ ಪಾಯಿಂಟ್ ಕೊಡ್ಬೇಕಾಗತ್ತೆ. ಹೋದ ಸಲ ನೆಕ್ಸ್ಟ್ ಲೆವೆಲ್ ಆಡ್ಯಾರ. ಕರೆ ಟ್ರಾವಿಸ್ ಹೆಡ್ ಬೆಟರ್ ಏನೋ ಈ ಕನ್ಸಿಸ್ಟೆನ್ಸಿ ಫಿಲ್ ಸಾಲ್ಟ್ ಹೋಲ್ಸಿದ್ರೆ ಸ್ವಲ್ಪ 1 ಪಾಯಿಂಟ್ ಹೈಪ್ ಅದಾರು ಟ್ರಾವಿಸ್ ಹೆಡ್. ಆದ ಕಾರಣ ಏನೈತಿ ಫಿಲ್ ಸಾಲ್ಟ್ಗಿಂತ ಟ್ರಾವಿಸ್ ಹೆಡ್ ಇದ್ರ ಕಾರಣ ಇದು ಟ್ರಾವಿಸ್ ಹೆಡ್ಗೆ 1 ಪಾಯಿಂಟ್ ಕೊಡ್ತಾನೆ. ಸೊ RCB 1 ಆ್ಯಂಡ್ SRH 1 ಪಾಯಿಂಟ್ ಆಯ್ತು. ಇನ್ನು 3ನೇ ನಂಬರ್ ಒಳಗೆ ಕಂಪೇರ್ ಮಾಡ್ಕೊತ ಹೋದ್ರೆ ನಮ್ಮ RCB ಒಳಗೆ 3ನೇ ನಂಬರ್ ಬರ್ತಾರು ವೆಂಕಟೇಶ್ ಅಯ್ಯರ್. ಇನ್ನು SRH ಕಡೆ 3ನೇ ನಂಬರ್ ಬರ್ತಾರು ಇಶಾನ್ ಕಿಶನ್. ಕೇಳಕ್ಕೆ ಹೋದ್ರೆ ಇಶಾನ್ ಕಿಶನ್ ಆ್ಯಂಡ್ ವೆಂಕಟೇಶ್ ಅಯ್ಯರ್ ಹೋಲ್ಸಕ್ಕೆ ಬರಲ್ಲ. ಅದಕ್ಕೆ ಇವ್ರು ವಿಕೆಟ್ ಕೀಪರ್ ಮತ್ತು ಅಲ್ಲಿ ನೋಡ್ರೆ ಇವರು ಆಲ್ರೌಂಡ್ರ್. ಅದಕ್ಕೆ ನೀವು ಆನ್ ದ ವೇ ನಮ್ಮ ವೆಂಕಟೇಶ್ ಅಯ್ಯರ್ ಇವರು ಫಾರ್ಮ ಮತ್ತು ಇಶಾನ್ ಕಿಶನ್ ಫಾರ್ಮ್ ನೋಡ್ರೆ ನಾನು ಇಶಾನ್ ಕಿಶನ್ ಅವರು 3ನೇ ನಂಬರೇ ಬೆಟರ್ ಆಗಿರ್ತಾ ಇರ್ತೆ ನನ್ನ ಅನಿಸಿಕೆ. ಸೊ ಅದಕ್ಕೆ ಏನೈತಿ ಇನ್ನೊಂದು ಪಾಯಿಂಟ್ SRH ಅವ್ರಿಗೆ ಹೋಗೈತಿ ಇದು. ಓಕೆ, 3ನೇ ಪಾಯಿಂಟ್ ಏನಂತೆ SRH ಅವ್ರಿಗೆ 2 ಪಾಯಿಂಟ್, RCB 1 ಪಾಯಿಂಟ್ ಆಯಿತು. ಇನ್ನು 4ನೇ ನಂಬರ್ ಸ್ಲಾಟ್ ನಮ್ಮ RCB ಬರ್ತಾರೋ ರಜತ್ ಪಟಿದಾರ್ ಆ್ಯಂಡ್ ಲಿಯಾಮ್ ಲಿವಿಂಗ್ಸ್ಟನ್. ಲೆಕ್ಕ ಹಾಕ್ರಿ ಎಂಥ ಇದೇನು ಡಿಪಾರ್ಟ್ಮೆಂಟ್ ಆಫ್ ಡೆತ್ ಅಂದರೆ ಒಂದು ಕಡೆ ರಜತ್ ಪಟಿದಾರ್ ನಮ್ಮ ಕಡೆ RCB 4ನೇ ನಂಬರ್ ಆದ್ರೆ, SRH ಅವ್ರ ಕಡೆ 4ನೇ ನಂಬರ್ ಬರ್ತಾರೆ ಲಿಯಾಮ್ ಲಿವಿಂಗ್ಸ್ಟನ್. ಸೊ ನಾನು ಕಣ್ಣು ಮುಚ್ಚಿ ನಮ್ಮ RCB ಪಾಯಿಂಟ್ ಕೊಡ್ತಾನೆ. ಈಗ ಅದಕ್ಕಾರ ನಿಮ್ಗೆ ಗೊತ್ತೈತಿ ನಮ್ಮ ರಜತ್ ಪಟಿದಾರ ಲಿಯಾಮ್ ಲಿವಿಂಗ್ಸ್ಟನ್ ಹೋಲ್ಸಿರ. ರಜತ್ ಪಟಿದಾರ್ ಸ್ಪಿನ್ನರ್ಸ್ಗೆ ಹೆಂಗೆ ಆಡ್ತಾರೋ ಮತ್ತು ಎವರೇಜ್ ಸ್ವಲ್ಪ ಹೆಚ್ಚೈತಿ ಲಿಯಾಮ್ ಲಿವಿಂಗ್ಸ್ಟನ್ ಅಂತ. ಸೊ ಅದಕ್ಕೆ ಏನೈತಿ ಆರಾಮ್ ಪಾಯಿಂಟ್ ಕೊಡ್ತೀನಿ ನಮ್ಮ ಯಾರಿಗೆ ರಜತ್ ಪಟಿದಾರ್ ಅವ್ರಿಗೆ. ಇಲ್ಲಿಗೆ 2 ಪಾಯಿಂಟ್ SRH, 2 ಪಾಯಿಂಟ್ SRH, 2 ಪಾಯಿಂಟ್ RCB ಸಮಾನಾಗಿ ಹೋಗೈತಿ. ಇನ್ನು 5ನೇ ನಂಬರ್ ನಮ್ಮ RCB ಬರ್ತಾರೆ ಜಿತೇಶ್ ಶರ್ಮಾ. ಈ ಕಡೆ 5ನೇ ನಂಬರ್ ಬರ್ತಾರೋ ಕ್ಲಾಸನ್. ಯಪ್ಪ ಬೋತ್ ಆರ್ ದ ಹೆವಿ ಫಿನಿಷರ್ ಅಂತ ಹೇಳ್ಬೇಕು ಈ IPL ಒಳಗೆ. ನೆಕ್ಸ್ಟ್ ಲೆವೆಲ್ ಫಿನಿಷರ ಹೆನ್ರಿಚ್ ಕ್ಲಾಸೆನ್, ಜಿತೇಶ್ ಶರ್ಮಾ. ನನಗಂದ್ರು ಹೇಳಕ್ಕೆ ಏನು ಹೇಳ್ಬೇಕು ಅನ್ನೋದು ಅರ್ಥವಲ್ತು. ಈ ಕಡೆ ಇವರು IPL ಸಖತ್ತಾಗಿ ಆಡ್ಯಾರ, ಇವರು ಸಖತ್ತಾಗಿ ಆಡ್ಯಾರ. ಅದಕ್ಕೆ ನಾ ಏನಂತಿ ಇವ್ರಿಗೆ ಈಕ್ವಲ್ ಪಾಯಿಂಟ್ ಕೊಟ್ಬಿಡ್ತೀನಿ. ಇವ್ರು ನೋಡೋ ಕಂಪ್ಯಾರಿಸನ್ ಮಾಡೋಕ್ಕಾಗಲ್ಲ. ಹೆನ್ರಿಚ್ ಕ್ಲಾಸೆನ್ ಜಿತೇಶ್ ಶರ್ಮಾ ನೋಡೋ ಕಂಪ್ಯಾರಿಸನ್ ಮಾಡ್ಲಿಕ್ಕಾಗಲ್ಲ. ಸೊ ಅದಕ್ಕೆ ಏನಂತಿ ಇಬ್ಬರಿಗೆ ಈಕ್ವಲ್ ಪಾಯಿಂಟ್ಸ್. ಓಕೆ, RCB 3,
SRH 3. ಓಕೆ, ಏನು ಈಕ್ವಲ್ ಆಯ್ತು, ಈಗ ಈಕ್ವಲ್ ಫೈಟ್ ಬರ್ತೈತಿ. ನಮ್ಮ RCB ಒಳಗೆ 6ನೇ ನಂಬರ್ ಬರ್ತಾರೋ ಟೀಮ್ ಡೇವಿಡ್. ಹಂಗೆ SRH ಒಳಗೆ 6ನೇ ನಂಬರ್ ಯಾರು ಬರ್ತಾರಪ್ಪ ಅಂದ್ರೆ NKR, ಟೀಮ್ ಡೇವಿಡ್ ವರ್ಸಸ್ NKR ಅತ್ಕೇರ. ನಿಮ್ಗೆ ಗೊತ್ತೈತಿ ಗುರು, ಸ್ಲಾಟ್ ಅಂತರ ಪಿಕ್ ಮಾಡೋಕೆ ಕಷ್ಟ ಆಕೈತೆ. ಅದಕ್ಕೆ ಇವ್ರ ರೋಲೇ ಬೇರೆ, ಅವ್ರ ರೋಲೇ ಬೇರೆ. ಯಾಕಂದ್ರೆ ಒಂಥರ ಎಫೆಕ್ಟಿವ್ ಆಫ್ ದಿ ಇದು ನೋಡ್ರೆ ಏನೋ ಟೀಮ್ ಡೇವಿಡ್ NKR ಹೋಗ್ಸಿರ ಒಂದು ಸ್ವಲ್ಪ ಅಪ್ಪರ್ ಹೆಡ್ ಇದ್ದಂಗೆ ಕಾಣಿಸ್ತಾರೆ ಟೀಮ್ ಡೇವಿಡ್. ಅದಕ್ಕೆ ಹೆಂಗೆ ಅವ್ರು ಆಡಿ ಹೋದ ವರ್ಷ ಎಫೆಕ್ಟಿವ್ನೆಸ್ ಮತ್ತು ನಿತೀಶ್ ಕುಮಾರ್ ರೆಡ್ಡಿ ಅವ್ರು ಹೋದ ವರ್ಷ ಎಫೆಕ್ಟಿವ್ನೆಸ್ ತೋರಿಸಿದ IPL ಒಳಗೆ, ಯಾಕಂದ್ರೆ ಟೀಮ್ ಡೇವಿಡ್ ಅವ್ರು ಸ್ವಲ್ಪ ಹೆಚ್ಚಿಗೆ ಕೊಡೋಕತ್ ಪಾಯಿಂಟ. ಸೊ ಅದಕ್ಕೆ ಏನೈತಿ 4 ಏನೈತಿ ನಮ್ಮ RCB ಆಯ್ತು, 3 SRH ಅವ್ರದಾಯ್ತು. ಈಗ ಅದಕ್ಕೆ ನೆಕ್ಸ್ಟ್ ಇನ್ನು 7ನೇ ನಂಬರ್ ಸ್ಲಾಟ್ ಒಳಗೆ ಮೋಸ್ಟ್ ಇಂಪಾರ್ಟೆಂಟ್ ಸ್ಲಾಟ್ ನಮ್ಮ RCB ಒಳಗೆ ರೆಮಾರಿಯೋ ಶೆಪರ್ಡ್ ಬರ್ತಾರೆ. ಮತ್ತಿನ್ನು ಅವ್ರ ಕಡೆ ಅನಿಕೇತ್ ವರ್ಮಾ. ರೆಮಾರಿಯೋ ಶೆಪರ್ಡ್, ಅನಿಕೇತ್ ವರ್ಮಾ ಕೇಳ್ಬೇಕಾಯ್ತು, ಯಾರು ಪಾಯಿಂಟ್ ಕೊಡ್ಬೇಕೈತೆ 101% ಏನು ನಮ್ಮ RCB ಅವ್ರಿಗೆ. ಈಗ RCB 5, SRH 3. ಎದಕ್ಕೆ ಅಂತ ಗೊತ್ತೇನು, ರೆಮಾರಿಯೋ ಶೆಪರ್ಡ್ ಇವಾಗ ಅವತ್ತು ಚೆನ್ನೈದವ್ರ ಮೇಲೆ ಹೊಡೆದ್ರೆ ಒಂಥರ ಫುಲ್ ಫೇಮಸ್ ಆಗ್ಯಾರ ಒಟ್ಟಾಗಲ್ಲ. ಹಂಗೆ ಅನಿಕೇತ್ ವರ್ಮಾ ಇವ್ರ ಪೇನ್ಲೆ ಏನು ಹೇಳ್ತಿಲ್ಲ, ಹೌ ಮಚ್ ಅಮೌಂಟ್ ಆಫ್ ಎಷ್ಟು ಮ್ಯಾಚ್ ಗೆಲ್ಸಾರು, ಹೆಂಗೆ ಆಡ್ಯಾರ ಡಿಪೆಂಡ್ ಮೇಲೆ ಈ ಕಂಪ್ಯಾರಿಸನ್ ಮಾಡ್ಲತ್ತಿದ್ದು. ಸೊ ಅದಕ್ಕೆ ಐತಿ ಒಂಥರ ಅಪ್ಪರ್ ಹೆಡ್ ಐತಿ ನಮ್ಮ ರೆಮಾರಿಯೋ ಶೆಪರ್ಡ್ ಕಡೆ ಅವ್ರ ಕಡೆ ಬರುತ್ತೆ. ಅದಕ್ಕೆ 5, 3 SRH RCB. ನೆಕ್ಸ್ಟ್ 8ನೇ ನಂಬರ್ ಬರ್ತಾರೋ 7ನೇ ನಂಬರ್ ಕೃನಾಲ್ ಪಾಂಡ್ಯ. ನಮ್ಮ RCB ಒಳಗೆ 7ನೇ ನಂಬರ್ ಕೃನಾಲ್ ಪಾಂಡ್ಯ ಬಂದ್ರೆ, SRH ಅವ್ರ ಕಡೆ 7 ನಂಬರ್ ಬರ್ತಾರೆ ಬ್ರೆಡನ್ ಕರ್ಜ. ಇವ್ರು ನೋಡ್ರ ಸ್ಪಿನ್ನರ್ ಆಲ್ರೌಂಡ್ರ, ಇವ್ರು ನೋಡ್ರ ಫಾಸ್ಟ್ ಬೌಲಿಂಗ್ ಆಲ್ರೌಂಡ್ರ. ಹಂಗೆ ನೋಡ್ರೆ IPLದಾಗ ಹೆಚ್ಚಿಗೆ ಎಕ್ಸ್ಪೀರಿಯನ್ಸ್ ಇಡೋದು ಕೃನಾಲ್ ಪಾಂಡ್ಯ ಅವ್ರ ಕಡೆ. ಸೊ ಅವ್ರ ಕಡೆ ಕೊಡ್ಬೇಕಾಕೈತಿ, ಕೃನಾಲ್ ಪಾಂಡ್ಯ ಅವ್ರ ಕಡೆ ಕೊಡ್ಬೇಕಾಕೈತಿ. ಅದಕ್ಕೆ 6, 3 RCB, 3 SRH. ಇನ್ನು ನೆಕ್ಸ್ಟ್ 8ನೇ ನಂಬರ್ ಅಲ್ಲ 9ನೇ ನಂಬರ್ ನಮ್ಮ RCB 9ನೇ ನಂಬರ್ ಬರ್ತಾರೋ ಭುವನೇಶ್ವರ್ ಕುಮಾರ. SRH ಅವ್ರ ಕಡೆ 9ನೇ ನಂಬರ್ ಬರ್ತಾರೋ ಹರ್ಷಲ್ ಪಟೇಲ್. ಇದು ನೀವು ಹೇಳ್ಬೋದು, ಹರ್ಷಲ್ ಪಟೇಲ್ ಭುವನೇಶ್ವರ್ ಕುಮಾರ್ ಎಲ್ಲಿ ಡಿಫ್ರೆನ್ಸ್. ಒಬ್ಬರು ಸ್ವಿಂಗ್ ಕಿಂಗ್, ಇನ್ನೊಬ್ಬರ ಡೆತ್ ಓವರ್ ಸ್ಪೆಷಲಿಸ್ಟ. ಸೊ ಆ ಕಡೆ ನೋಡ್ಕೊತ ಹೋದ್ರು ನಮ್ಮ ಭುವನೇಶ್ವರ್ ಕುಮಾರ್ ಅವ್ರ ಪಾಯಿಂಟ್ ಕೊಡಬೇಕು. ಸೊ ಅದಕ್ಕೆ ಐತಿ ಇಲ್ಲಿ ಗಜಾಂತರ ವ್ಯತ್ಯಾಸ ಬರ್ಲತ್ತಿ. ಅದಕ್ಕೆ 7-3 ಬರ್ತೀವಿ ನಮ್ಮ RCB. ಐ ಹೋಪ್ 7-3 ಅನ್ಸುತ್ತೆ. ಹಂಗೆ ಏನು ತಪ್ಪಿದ್ರೆ ಕಾಮೆಂಟ್ನಾಗ ಹೇಳಟ್ಟ ಸಾಕು. 7-3 RCB 7, SRH 3. ಓಕೆ, ಇನ್ನು ನೆಕ್ಸ್ಟ್ ನಮ್ಮ RCB ಒಳಗೆ 10ನೇ ನಂಬರ್ ಯಾರು ಬರ್ತಾರೆ ಅಂದರೆ ಜೇಕಬ್ ಡಫಿ. SRH ಅವ್ರ ಕಡೆ ಜೈದೇವ್ ಉನಾದ್ಕಟ್. ಇದು ಒಂದು ಸ್ವಲ್ಪ ಟಫ್ ಆಕೈತಿ. ನಾವು ಇಂಟರ್ನ್ಯಾಷನಲ್ ಕಡೆ ನೋಡ್ಕೊತ ಹೋಗೋಣ, IPL ಎಕ್ಸ್ಪೀರಿಯನ್ಸ್ ಮಾಡಿ ಪಾಯಿಂಟ್ ಕೊಡ್ನಂತ್ಕ್ಯಾರ. ಐ ಹೋಪ್ ಜೇಕಬ್ ಡಫಿ ಅವ್ರಿಗೆ IPLದಾಗ ಒಂದು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಕಮ್ಮಿ ಕಾರಣ ಐತೆ. ಇದು ನಾವು ಜೈದೇವ್ ಉನಾದ್ಕಟ್ಟಿ ಕಣ್ಣು ಮುಚ್ಕೊಂಡು ಪಾಯಿಂಟ್ ಕೊಡ್ಬೋದು. ಚಲೋ ಆಡತ್ತಿಲ್ಕರೆ ಅಂದರು ಇಲ್ಲಿ ಪಾಯಿಂಟ್ ಅದಕ್ಕೆ ಎಕ್ಸ್ಪೀರಿಯನ್ಸ್ ಭಾಳ ಐತೆ IPL ಆಡಿದ್ದು. ಸೊ ಅದಕ್ಕೆ ಐತಿ ಜೈದೇವ್ ಉನಾದ್ಕರ್ಗೆ 6 ಪಾಯಿಂಟ್ ಕೊಡ್ಲತ್ತೀವಿ. ಸದ್ಯಕ್ಕೆ ಈಗ ನಮ್ಮ RCB 7, SRH ಐತಿ 4 ಪಾಯಿಂಟ್ ಆಯ್ತು. ಇನ್ನು 11ನೇ ನಂಬರ್ ನಮ್ಮ RCB ಕಡೆ ಆಡಕ್ಕೆ ಬರ್ತಾರೋ ಮಂಗೇಶ್ ಯಾದವ್. ಇನ್ನು SRH ಅವ್ರಿಗೆ 11ನೇ ನಂಬರ್ ಯಾರಪ್ಪ ಅಂದ್ರೆ ಅದು ಶಿವಂಗ್ ಕುಮಾರ್. ಹಂಗೆ ನೋಡ್ರೆ ಇಬ್ಬರು ಹೆಸರು ಮಾಡ್ಯಾರು. ಸೊ ಅದಕ್ಕೆ ಐತಿ ಇಬ್ಬರು ಫಸ್ಟ್ನೇ ಟೈಮ್ ಆಡ್ತಾರೆ IPLಗೆ. ಸೊ ನಾ ಏನು ಮಾಡ್ತೀನಿ, ಇಬ್ಬರಿಗೆ ಬೋತ್ ಪಾಯಿಂಟ್. ಓಕೆ, SRH ಅವ್ರು 5, RCB 7. ಸೊ ಇನ್ನು ಇಂಪ್ಯಾಕ್ಟ್ ಪ್ಲೇಯರ್ ಕಡೆ ಬಂದ್ರೆ ನಾವು RCB ಕಡೆ ಇಂಪ್ಯಾಕ್ಟ್ ಪ್ಲೇಯರ್ ಫಸ್ಟ್ ಬ್ಯಾಟಿಂಗ್ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ದೇವದರ್ ಟಿಗಲ್ ಬರ್ತಾರೆ. SRH ಕಡೆ ಸ್ಮರಣ್ ರವಿಚಂದ್ರನ್ ಬರ್ತಾರೆ. ಬಾಲಿಂಗ್ ಇಂಪ್ಯಾಕ್ಟ್ ಪ್ಲೇಯರ್ ನಮ್ಮ ಕಡೆ ಸುಯಾಶ್ ಶರ್ಮಾ ಬಂದ್ರೆ ಅವ್ರ ಕಡೆ ಜಿಶಾನ್ ಅನ್ಸಾರಿ ಬರ್ತಾರೆ. ಸೊ ಈ ಪಾಯಿಂಟ್ ನೋಡ್ಕೊತ ಹೋದ್ರು ನಮ್ಮ RCB 7, 8, 7 2 ಪ್ಲಸ್ ಸೇರಿಸಿದ್ರೆ ಎಷ್ಟು 9 ಆ್ಯಂಡ್ 5 ಏನಾಕೈತಿ 9, 5 ಆಕೈತಿ. ಈ ಕಂಪ್ಯಾರಿಸನ್ ಮಾಡ್ಕೊತವ್ರೆ ದ್ಯಾಟ್ಸ್ ಇಟ್. ಏನಪ್ಪ ಅಂದ್ರೆ ಈ ಪ್ಲೇಯಿಂಗ್ 11 ಕಂಪ್ಯಾರಿಸನ್ ಮಾಡ್ಕೊತೋದ್ರೆ 100% ನಮ್ಮ RCB ಆನ್ ದಿ ಪೇಪರ್ ಪ್ಲೇಯಿಂಗ್ ಒಳಗೆ ಸಾಕತ್ತೆ ಕಾಣಿಸ್ಲೈತಿ. ಫಸ್ಟ್ನೇ ಮ್ಯಾಚ್ ನಮ್ಮ RCB ಗೆಲ್ಲೂ ಎಲ್ಲ ಸಾಧ್ಯತೆ ಕಾಣಿಸ್ಲೈತಿ. ನಿಮಗೆ ಅನಿಸ್ತೈತಿ ಯಾರು ಈ ಪ್ಲೇಯಿಂಗ್ 11 ಕಂಪ್ಯಾರಿಸನ್ ಒಳಗೆ ಸ್ಟ್ರಾಂಗ್ ಇದ್ರುತ್ತೆ, ಹಂಗೆ ನಿಮ್ಗೆ ರೇಟಿಂಗು ಕೊಟ್ಟಿರುತ್ತೆ ಹೇಳ್ತಾ ಈ ವಿಡಿಯೋ ಇಲ್ಲಿ ಮುಗಿಸ್ತೇನೆ. ಈ ವಿಡಿಯೋ ಇಷ್ಟ ಆಯ್ತಾ ವಿಡಿಯೋಕ್ಕೆ ಲೈಕ್ ಮಾಡ್ರಂಗೈತೆ, ಸಬ್ಸ್ಕ್ರೈಬ್ ಮಾಡ್ಕೋ. ಸೊ ಮತ್ತೊಂದು ಎಲ್ರಿಗೂ ನಮಸ್ಕಾರ.